ನಾಳೆ ನಮ್ಮ ಭೂ ಸಂತ್ರಸ್ತರ ಹೋರಾಟ ಸಮಿತಿ, ಅದೇ ರೀತಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, CITU ಮತ್ತೆ ವಿವಿಧ ನಮ್ಮ ರಾಜ್ಯ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಹಾಗೆ ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ಕುಡ್ತಿನಿ ಪ್ರದೇಶದ ರೈತರಿಗೆ ನ್ಯಾಯವಾದಂತ ಒಂದು ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡಿ ಬಳ್ಳಾರಿ ಜಿಲ್ಲೆಯ ಒಂದು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ನಾಗರಿಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತ ಬಂದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ಕೇಳೋದಕ್ಕೆ ಈ ಪಂಜಿನ ಮೆರವಣಿಗೆಯನ್ನ ನಾವು ನಡೆಸ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ಅಲ್ಲೇನು 3 ಕಂಪನಿಗಳಿಗೋಸ್ಕರ 13,000 ಎಕರೆ ಭೂ ಸ್ವಾಧೀನ ಮಾಡಲಾಗಿದೆ. ಅಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಭೂ ಬೆಲೆಯನ್ನು ನಿಗದಿ ಮಾಡದೇನೆ ವಂಚನೆ ಮಾಡಲಾಗಿದೆ. ಇದರಿಂದ 20,000 ಕೋಟಿ ರೂಪಾಯಿಗಳಷ್ಟು ಇವತ್ತು ನಮ್ಮ ರೈತರಿಗೆ ನಷ್ಟ ಆಗಿದೆ. ಇದೊಂದು ದೊಡ್ಡ ಹಗರಣ. ಇದರ ತನಿಖೆ ಆಗಬೇಕು, ಮತ್ತೆ ಮೋಸದ ಭೂ ಬೆಲೆ ರದ್ದಾಗಬೇಕು. ಕೈಗಾರಿಕೆಗಳು ಇವತ್ತು ರೈತರಿಗೆ ಉದ್ಯೋಗ ಕೊಡದೇ ಇರುವಂತದಕ್ಕೆ ನಷ್ಟ ಪರಿಹಾರವನ್ನು ಕೊಡಬೇಕು ಅಂತ ಕೇಳಿ ಈ ಹೋರಾಟವನ್ನು ನಾವು ನಡೆಸ್ತಾ ಇದ್ದೀವಿ. ಇತ್ತೀಚೆಗೆ KIDB ಆರ್ಸೆಲರ್ ಬಿತ್ತಲ್ ಕಂಪನಿ ಬರೋದಿಲ್ಲ ಅಂತ ಹೇಳಿದ ಮೇಲೆ ರೈತರಿಗೆ ಜಮೀನು ವಾಪಸ್ ಕೊಡೋದ್ರ ಬದಲು ಜಿಂದಾಲ್ ಕಂಪನಿ ಜೊತೆ ಶಾಮೀಲಾಗಿ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಒಂದು ಕಡೆ ರೈತರಿಗೆ ಮತ್ತೊಂದು ಕಡೆ ಸರ್ಕಾರದ ಬೊಕ್ಕಾಸಕ್ಕೆ ಮೋಸ ಮಾಡಿದ್ದಾರೆ. ಅದನ್ನು ತಡೆ ಹಿಡಿಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಾಳೆ ನಡೆಯುವಂತ ಹೋರಾಟಕ್ಕೆ ಕುಡ್ತಿ ಗ್ರಾಮದ ಎಲ್ಲ ಸುತ್ತಮುತ್ತಲ ರೈತರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರಿಯುತ್ತೆ. ಇವತ್ತೇನು ಭೂ ಸ್ವಾಧೀನ ಕಾಯ್ದೆ ಏನು ಸರ್ಕಾರ ಮಾಡ್ಕೊಂಡಿದೆ, ಭೂಮಿಯನ್ನ ಕಸ್ಕೊಳ್ಳೋದಕ್ಕೆ ಮಾಡ್ಕೊಂಡಿದೆ ಈ ಕರ್ನಾಟಕ ಸರ್ಕಾರ, ಏನು ಅತಿ ಕಮ್ಮಿ ರೇಟ್ಗೆ ಏನು ಮಾರಾಟ ಜಿಂದಾಲ್ ಕಂಪ್ನಿಯವರಿಗೆ ಮಾಡ್ತಾ ಇದೆ. ಇವತ್ತು ಸರ್ಕಾರ ಕೂಡ ದಲ್ಲಾಳಿ ವ್ಯವಹಾರನ್ನ ಮಾಡ್ತಾ ಇದೆ. ಇದು ಸರ್ಕಾರಕ್ಕೆ ಏಳು ಧಿಕ್ಕಾರ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನಾಳೆ ಬಂದ್ ಕಾರ್ಯಕ್ರಮಕ್ಕೆ ಯಶಸ್ವಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು